ರೋಜಿ ಲಿಫ್ಟ್ ಬಳಿ ಬರುತ್ತಿದ್ದಂತೆ ಅವಳಿಗಾಗಿಯೇ ಕಾಯುತ್ತಿದ್ದಂತೆ ಅನಿಸುತ್ತಿದ್ದ ಲಿಫ್ಟ್ ಬಾಯಲ್ ಹಲ್ಲು ಕಿರಿದು ಲಿಫ್ಟ್ ಬಾಗಿಲು ತೆರೆದ. ಅವನ ಕೈಗೆ 20ರ ನೋಟೊಂದನ್ನು ತುರುಕಿದಳು ರೋಜಿ. ಲಿಫ್ಟ್ ಗುಂಡಿ ಅದುಮುವ ಮುನ್ನ ಆತ ಅರ್ಥಗರ್ಭಿತವಾಗಿ ಅವಳೆಡೆ ನೋಡಿ ಕೇಳಿದ. ಮೇಡಮ್, ಇಷ್ಟು ಹಣ ಸಂಪಾದಿಸುವ ಇಚ್ಛೆ ಇದೆಯೇ? ಸಾರಿ, ನನಗಿಂದು ತುಂಬಾ ದಣಿವಾಗಿದೆ. ಈ ರಾಕ್ಷಸ ತುಂಬಾ ಸತಾಯಿಸಿದ. ಯೋಚಿಸಿ, ಹಣ ತುಂಬಾ ದೊರೆಯುತ್ತದೆ. ರೂಮ್ ನಂಬರ್ 999. ಆಗೋದಿಲ್ಲ. ಲಿಫ್ಟ್ ಹಾಕು. ನೋಡಿ ಮೇಡಮ್, ಒಂದೇ ಬಾರಿ 10,000. ಏನೆಂದೆ? ಅಚ್ಚರಿಯಿಂದ ಕೇಳಿದಳು. ಅದೇ 10,000. ಅದು ಕೇವಲ ಕೆಲವೇ ಗಂಟೆಗಳಿಗಾಗಿ. ಇಷ್ಟು ಯಾವ ಸಿನಿಮಾ ನಟಿಗೂ ಸಹ ದೊರೆಯಲಾರದು. ಸ್ವಲ್ಪ ಯೋಚಿಸಿದಳು ರೋಜಿ. 10,000 ಯಾರಿಗೆ ಬೇಡ? ಒಂದೇ ಬಾರಿಗೆ. ಸರಿ, ನಡೆ ಹಾಗಾದರೆ. 9ನೇ ಮಹಡಿಗೆ ಗುಂಡಿ ಅದುಮಿದ ಲಿಫ್ಟ್ ಬಾಯಲ್ಗುನುಗಿದ. ಆದರೆ ಒಂದು ಮಾತು ಮೇಡಮ್, ಅವರು ಮೂವರಿದ್ದಾರೆ. ವಾಟ್? ಏನಂದೆ? ಮೂವರಾ? ನನ್ನನ್ನು ಪಶು ಎಂದು ತಿಳಿದಿಯಾ? ಮುಠಾಳ. ಲಿಫ್ಟ್ ಕೆಳಗಿಳಿಸು. 7ನೇ ಮಹಡಿಗೆ ಬಂದ ಲಿಫ್ಟ್ ಮತ್ತೆ ಕೆಳಗಿಳಿಯಲಾರಂಭಿಸಿತು. ಆತ ಬಿಡಲಿಲ್ಲ. ನಿಮಗೇನು ತೊಂದರೆಯಾಗದು ಮೇಡಮ್, ಅವರು ತುಂಬಾ ಸಭ್ಯರು, ಅದರೊಂದಿಗೆ ವೃದ್ಧರು. ಯಾರೂ 60 ವರ್ಷಕ್ಕಿಂತ ಕಡಿಮೆಯಿಲ್ಲ. ನಿನ್ನೆ ರಾತ್ರಿ ನಿಮ್ಮನ್ನು ನೋಡಿ ಮೋಹಿತರಾಗಿದ್ದಾರಂತೆ. ಕೇಳಿದಷ್ಟು ಹಣ ಕೊಡುತ್ತಾರೆ. ಇನ್ನೂ 5,000. ಅಂದರೆ 15. ರೋಜಿಯ ಬಾಯಲ್ಲಿ ನೀರೂರಿತು. 15,000. ಮೂವರಿದ್ದರೇನಾಯಿತು? 60 ವರುಷದವರಂತೆ. ಅವರಿಂದೇನು ಮಾಡಲು ಸಾಧ್ಯ? ಒಪ್ಪಿಕೊಂಡಳು. ಲಿಫ್ಟ್ 2ಕ್ಕಿಳಿದದ್ದು ಮತ್ತೆ ಮೇಲೇರತೊಡಗಿತು. 9ರಿಂದ ಹೊರಬರುತ್ತಿದ್ದಂತೆ ಹೇಳಿದ. ಮೇಡಮ್, ನನ್ನ ಕಮಿಷನ್ 200. ಈಗಲೇ. 2 ಮಾತನಾಡದೆ ಬಲಕೋಟಿನಲ್ಲಿ ತುರುಕಲ್ಪಟ್ಟ ನೋಟಿನ ಮುದ್ದೆ ಹೊರಗೆ ತೆಗೆದು ಅದರಿಂದ 500 ಅವನ ಕೈಗಿತ್ತಳು. ಅವಳ ಕುಚಗಳನ್ನು ಕಣ್ಣುರೆಪ್ಪೆ ಬಡಿಯದೆ ನೋಡುತ್ತಿದ್ದ ಆತ ಜೊಲ್ಲು ಸುರಿಸುತ್ತಾ ಕೇಳಿದ. ಮೇಡಮ್, ಒಂದು ಬಾರಿ ನಿಮ್ಮ ಕುಚಗಳನ್ನು. ಮುಗುಳುನಗೆ ನಕ್ಕ ಆಕೆ. ಅದಕ್ಕಾಗಿ ನೀನು ಈ 500 ಕಳೆದುಕೊಳ್ಳಬೇಕಾಗುತ್ತೆ. ಆತ ಸಿದ್ಧನಾದ. ಆತ ಕಳೆದುಕೊಂಡ. ರೋಜಿ ಪಡೆದುಕೊಂಡಳು. 999 ರೂಮಿನಲ್ಲಿದ್ದ ಗಿರಾಕಿಗಳು ರೋಜಿಗಾಗಿ ಆತುರತೆಯಿಂದ ಕಾಯುತ್ತಿದ್ದರೆಂಬುದಕ್ಕೆ ಲಿಫ್ಟ್ ಬಾಯಲ್ ಒಂದೇ ಬಾರಿ ಬೆಲ್ ಬಾರಿಸಿದ್ದು ಸಾಕ್ಷಿಯಾಯಿತು. ಕೂಡಲೇ ಬಾಗಿಲು ತೆರೆಯಿತು. ಲಿಫ್ಟ್ ಬಾಯಲ್ ಅಲ್ಲಿಂದ ಹಿಂದೆ ಸರಿದ. ತನಗಾಗಿ ಬಾಗಿಲು ತೆರೆದ ಸುಮಾರು 60-65 ವರ್ಷಗಳ ತರುಣನತ್ತ ನೋಡಿದಳು ರೋಜಿ. ತಲೆಯಲ್ಲಿದ್ದ ಕೂದಲುಗಳೆಲ್ಲ ಬಿಳಿಯಾಗಿದ್ದವು. ಗಡ್ಡ ಮೀಸೆ ಯಾವುದೂ ಇಲ್ಲ. ಅಷ್ಟು ವಯಸ್ಸಾಗಿದ್ದರೂ ಆತ ಗುಂಡುಗುಂಡಾಗಿದ್ದ. ಆಕೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಬಾಗಿಲು ಮುಚ್ಚಲ್ಪಟ್ಟಿತು. ಅದೊಂದು ಸೌಂಡ್ ಪ್ರೂಫ್ ಕೊಠಡಿ ಎಂದಾಕೆಗೆ ಅರ್ಥವಾಯಿತು. ಮುಂದೆ ಒಂದೊಂದೇ ಘಟನೆಗಳು ಚಲನಚಿತ್ರದಂತೆ ನಡೆದು ಹೋದವು. ಮೊದಲಿದ್ದ ಮುದುಕನ ಜೊತೆ ಮತ್ತಿಬ್ಬರು ಪ್ರಕಟರಾದರು. ಮೂವರು ನೋಡಲು ವಯಸ್ಸಾದವರಂತೆ ಕಂಡರೂ ಶಾರೀರಿಕವಾಗಿ ಆರೋಗ್ಯಶಾಲಿಯಂತೆ ಕಂಡರು. ಅವಳ ಕಣ್ಣುಗಳು ಎಳೆಯತೊಡಗಿದ್ದವು. ಕೆಲಕಾಲ ಅವರಿಗೆ ತನ್ನನ್ನು ಒಪ್ಪಿಸಿಕೊಂಡರಾಯಿತು. ಮುದಿಚಪಲ ತೀರಿಸಿಕೊಂಡು 15,000 ಕೊಡುತ್ತಾರೆ. ಎದ್ದು ಹೋದರಾಯಿತು ಎಂದು ಯೋಚಿಸಿದ ಆಕೆ ಒಮ್ಮೆಲೆ ತನ್ನ ವಿಚಾರ ಬದಲಿಸಿದಳು. ಆಮೇಲೆ ಹಣ ಕೊಡದಿದ್ದರೆ, ಅಥವಾ 1-2 ಕೊಟ್ಟು ಬಗಲು ಎತ್ತಿದರೆ, ಅದಕ್ಕಾಗಿ ಹಣ ಮುಂಗಡ ವಸೂಲು ಮಾಡಲು ಯೋಚಿಸಿದಳು. ಮೂವರು ಆಕೆಯನ್ನು ಸುತ್ತುವರೆದು ಹಸಿದ ತೋಳಗಳಂತೆ ವರ್ತಿಸುತ್ತಿರುವಾಗ ಅವರನ್ನು ಮತ್ತಿಷ್ಟು ಹುಚ್ಚರನ್ನಾಗಿಸಲು ಒಂದೇ ನಿಮಿಷದಲ್ಲಿ ಮೇಲ್ಬಟ್ಟೆ ಕಳಚಿ ಕೇವಲ ಒಳ ಉಡುಪಿನಲ್ಲಿ ನಿಂತಾಗ ಅವರು ವಿಚಿತ್ರವಾಗಿ ಚೀರತೊಡಗಿದರು. ಒಬ್ಬ ಮೈ ಮುಟ್ಟಲು ಬರುತ್ತಿದ್ದಂತೆ ತಡೆದು ಎಚ್ಚರಿಸಿದಳು. ನೋ ಓಲ್ಡ್ ಮ್ಯಾನ್, ಮೊದಲು ಮನಿ ಕ್ಯಾಶ್. ಕಣ್ಣು ಮುಚ್ಚಿ ಕಣ್ಣು ತೆರೆಯುವಷ್ಟರಲ್ಲಿ 15,000 ಗುಡ್ಡೆ ಅವಳ ಮುಂದೆ ಕಾಣಿಸಿಕೊಂಡಿತು. 3 ಗುಡ್ಡೆ ತನ್ನ ವ್ಯಾನಿಟಿ ಬ್ಯಾಗಿನಲ್ಲಿ ಚೆಲ್ಲಿ ಬಲ ಕುಚದಲ್ಲಿದ್ದ ಚಿಕ್ಕ ಗುಡ್ಡೆಯನ್ನು ಅದಕ್ಕೆ ಜೋಡಿಸಿ ಬ್ಯಾಗನ್ನು ಒಂದೆಡೆ ಇರಿಸಿ ಹಾಸಿಗೆಯ ಮೇಲೆ ಉರುಳಿದಳು. ಮುಂದಿನ ಕ್ಷಣ 3 ಜನ ಅವಳ ಮೇಲೆ ಎರಗಿದರು. 2 ನಿಮಿಷಗಳಲ್ಲಿ ಆಕೆಗೆ ಅರಿವಾಗಿ ಹೋಯಿತು. ಮೂವರು ಶಾರೀರಿಕವಾಗಿ ಮುದುಕರಲ್ಲವೆಂದು. ಕ್ರಮೇಣ ದೇಹದ ಹಿಂಸೆ ಹೆಚ್ಚಾಗತೊಡಗಿತು. ಮೂವರು ರಾಕ್ಷಸರಾದರು. ಕಿತ್ತಾಟ ಗುದ್ದಾಟ ತಡೆಯಲಾರದೆ ಆಕೆ ಚೀರಿಕೊಂಡಾಗ ಮೂವರು ಉನ್ಮತ್ತರಾಗಿ ಕೇಕೆ ಹಾಕಿ ನಕ್ಕರು. ಅವಳ ಚೀರಾಟ ಅವರ ಉನ್ಮಾದಕ್ಕೆ ಪುಷ್ಟಿ ನೀಡಿತು. ಮತ್ತೆ 5 ನಿಮಿಷ ಕಳೆಯುವುದರಲ್ಲಿ ಆಕೆಗೆ ಪೂರ್ಣ ಅರಿವಾಗಿತ್ತು. ಮೂವರು ವಯಸ್ಸಾದವರಲ್ಲ, ಅವರು 30 ಮೀರಿರದ ತರುಣರೆಂದು. 15,000 ಆಶೆಗೆ ಬಲಿ ಬಿದ್ದ ಆಕೆ ಯಮಹಿಂಸೆಗೆ ಗುರಿಯಾಗಬೇಕಾಯಿತು. ಚೀರಿ, ಕೂಗಿ, ಗುದ್ದಾಡಿ ಹೈರಾಣಾದ ಆಕೆ ಹಾಗೆ ಮೂರ್ಛೆ ಹೋಗಿದ್ದಳು. ಎಚ್ಚರ ಬಂದಾಗ ಮತ್ತೆ ಆಕ್ರಮಣ, ಮತ್ತೆ ಮೂರ್ಛೆ. ಮೈ ಕೈ ಎಲ್ಲಾ ನೋವು, ಎಲುಬು, ಕೀಲು ಪುಡಿ ಆದಂತೆನಿಸಿತು. ಯಾವಾಗಲೋ ಎಚ್ಚರವಾಯಿತು. ಏಳಲಿಕ್ಕಾಗದಿದ್ದರೂ ಏಳಲೇಬೇಕಿತ್ತು. ಎದ್ದಳು. ಮೂವರು ಸಂಪೂರ್ಣ ನಗ್ನರಾಗಿ ಎಚ್ಚರವಿಲ್ಲದೆ ಬಿದ್ದುಕೊಂಡಿದ್ದರು. ಎದ್ದು ಬಾತ್ ರೂಮಿಗೆ ಹೋಗಿ ಬಂದಳು. ಬಟ್ಟೆ ತೊಟ್ಟುಕೊಂಡಳು. ಮೂವರಲ್ಲಿ ಒಬ್ಬರೂ ಏಳಲಿಲ್ಲ. ಬೇಕೆಂತಲೇ ಸಪ್ಪಳ ಮಾಡಿದಳು, ಏಳಲಿಲ್ಲ.
ಅಲ್ಲಿಂದ ಪಾರಾಗುವ ಇಚ್ಛೆ ಪ್ರಬಲವಾಯಿತು. ಹೊರಗೆ ಹಗಲಿದೆಯೋ ರಾತ್ರಿ ಇದೆಯೋ ತಿಳಿಯದು. ಎದ್ದು ಕಿಟಕಿ ಬಳಿ ಬಂದು ಉದ್ದಕ್ಕೂ ಇಳಿಬಿಟ್ಟಿದ್ದ ಪರದೆಯನ್ನು ತುಸು ಸರಿಸಿದಳು. ಕಣ್ಣು ಕುಕ್ಕುವಂತೆ ಬಿಸಿಲು ಪರದೆಯ ಸಂದಿಯಿಂದ ನುಸುಳಿದ ಬಿಸಿಲ ರೇಖೆ ಎಚ್ಚರವಿಲ್ಲದೆ ಬಿದ್ದವನೊಬ್ಬನ ಮುಖ ಚುಂಬಿಸಿದಾಗ ಆತ ಅಲ್ಲೇ ಮುಳುಗಿದ. ಹೆದರಿ ಕಂಗಾಲಾದ ಆಕೆ ಪರದೆಯನ್ನು ಮುನ್ನಿನಂತೆ ಇಳಿಬಿಟ್ಟಳು. ವ್ಯಾನಿಟಿ ಬ್ಯಾಗು ತೆರೆದು ಇಣುಕಿದಳು. ಅವಳ ವಸ್ತುಗಳೆಲ್ಲ ಸುರಕ್ಷಿತವಾಗಿದ್ದವು. ಅತ್ತಿತ್ತ ದೃಷ್ಟಿ ಹರಿಸಿದಳು. ಟೀಪಾಯ್ ಮೇಲೆ ಅನಾಥವಾಗಿ ಬಿದ್ದಿದ್ದವು 3 ಪಾಕೀಟುಗಳು. ಅವನ್ನೆಲ್ಲ ಖಾಲಿ ಮಾಡಿದಳು. ಕಡಿಮೆ ಎಂದರೂ 20-25 ಸಾವಿರವಾದರೂ ಇರಬೇಕು. ನರಕ ಸದೃಶವಾದ ಹಿಂಸೆ ಅನುಭವಿಸಿದ್ದಕ್ಕೆ ಸಾಕಷ್ಟು ಪ್ರತಿಫಲ ದೊರೆತಿತ್ತು. ವ್ಯಾನಿಟಿ ಬ್ಯಾಗನ್ನು ಹೆಗಲಿಗೆ ಇಳಿಬಿಟ್ಟು ಕೈಯಲ್ಲಿ ಶೂ ಹಿಡಿದು ಬಾಗಿಲವರೆಗೆ ಬಂದಳು. ಬೀಗ ಕೀ ಹೋಲಿನಲ್ಲೇ ಇತ್ತು. ಕೀ ತಿರುವಿ ಬಾಗಿಲು ತೆರೆದಳು. ಇನ್ನೇನು ಹೊರಗೆ ಕಾಲಿಡಬೇಕು ಅನ್ನುವಷ್ಟರಲ್ಲಿ ರಫ್ ಎಂದು ಬಿತ್ತು ಬಲಿಷ್ಠವಾದ ಹಸ್ತ ಅವಳ ಹೆಗಲ ಮೇಲೆ. ಬೆಚ್ಚಿ ಬಿದ್ದ ಆಕೆ ತಿರುಗಿ ನೋಡಿದಳು. ಬೋಳು ತಲೆಯವ ಖೀ ಎಂದು ನಕ್ಕ. ಅರೆ ಮೈನಾ, ಇಷ್ಟು ಬೇಗ ನಮ್ಮಿಂದ ಹಾರಿ ಹೋಗುವುದೇ? ಇನ್ನೂ 1 ದಿನವಾದರೂ ಇರು. ತರತರ ಕಂಪಿಸಿದಳು ರೋಜಿ. ಕಳೆದ ನರಕದ ನೆನಪಾಗಿ. ಬೇಡ, ನಾನು ಮನೆಗೆ ಹೋಗಬೇಕು. ಇನ್ನೊಂದು ದಿನ. 15,000 ಬೇಕೆಂದರೆ ಇಂದೂ ಕೊಡಲು ಸಿದ್ಧ. ಬೇಡ, ನನಗೆ ಹಣ ಬೇಡ. ನಾನು ಮನೆಗೆ ಹೋಗಬೇಕು. ಚಿಕ್ಕ ಮಗುವಿನಂತೆ ಅಳುತ್ತಾ ಚಂಡಿ ಮಾಡಿದಳು. ಹಾಗಾದರೆ ಕೆಲಿಯಾನ್ನ ರೂಮಿನಿಂದ ಹಾರಿಸಿದ ಆ ಪುಟ್ಟ ಹಕ್ಕಿಯನ್ನು ಕೊಟ್ಟು ಹೋಗು. ಯಾವ ಪುಟ್ಟ ಹಕ್ಕಿ? ಅದೇ ಹಾಡುವ ವಾಚು. ಅವನ ಕೈಯಲ್ಲಿತ್ತಲ್ಲ, ಅದನ್ನು ನೀನು ಎಗರಿಸಿದ್ದು ನಮಗೆ ತಿಳಿದಿದೆ. ಈಗವಳಿಗೆ ಅರ್ಥವಾಯಿತು ಅವರೇಕೆ ತನ್ನ ಹಿಂದೆ ಬಿದ್ದಿದ್ದಾರೆಂದು. ತಾನು ಮುಚ್ಚಿದ ಕೋಣೆಯಲ್ಲಿ ಕೆಲಿಯಾನ್ನೊಂದಿಗೆ ರತಿಕ್ರೀಡೆ ಮಾಡಿದ್ದು, ಅವನ ಹಾಡುವ ಹಕ್ಕಿಯನ್ನು ಅಪಹರಿಸಿದ್ದು ಇವರು ನೋಡಿದ್ದಾರೆಂದರೆ ಸಾಮಾನ್ಯರಂತೂ ಇವರಲ್ಲ. ಇವರಿಂದ ತನ್ನ ಜೀವಕ್ಕೆ ಅಪಾಯ ತಪ್ಪಲಾರದು. ಹೇಗಾದರೂ ಮಾಡಿ ಪಾರಾಗಬೇಕು. ಧೈರ್ಯ ಒಟ್ಟುಗೂಡಿಸಿದ ಆಕೆ ಕೊನೆ ಪ್ರಯತ್ನವೆಂದು ಮೊಣಕಾಲಿನಿಂದ ಅವನ ಕಿಬ್ಬೊಟ್ಟೆಗೆ ಗುದ್ದಿದಳು. ಆತ ಹಿಂದಕ್ಕೆ ಬೀಳುತ್ತಿದ್ದಂತೆ ಬಾಗಿಲು ತೆರೆದು ಹೊರಬಂದಳು. ಪೂರ್ತಿ ನಗ್ನವಾಗಿದ್ದ ಆತ ಬಟ್ಟೆ ತೊಟ್ಟುಕೊಂಡು ಬೆಂಬತ್ತಿ ಬರುವುದರೊಳಗೆ ತಾನು ಅಲ್ಲಿಂದ ಪಾರಾಗಬೇಕೆಂದು ಲಿಫ್ಟ್ಗಾಗಿ ಕಾಯದೆ ಮೆಟ್ಟಿಲು ಮೂಲಕ ದಡ್ಡನೆ ಕೆಳಗಿಳಿದಳು. 2 ಮಹಡಿ ಅಷ್ಟೇ, ಮುಂದೆ ದಾರಿ ಬಂದಾಗಿತ್ತು. ಎಲ್ಲೆಡೆ ಗುಂಪಾಗಿ ನಿಂತ ಜನ, ಪೊಲೀಸರ ಭದ್ರಕಾವಲು. ಇಲ್ಲೇನು ಗ್ರಹಚಾರ ಕಾದಿದೆಯೋ ಅಂದುಕೊಂಡು ಸುತ್ತು ಹಾಕಿ ಆಫೀಸ್ ಮುಂದೆ ಬಂದಳು. ಅಲ್ಲಿಯೂ 10-20 ಜನರ ಗುಂಪು. ಸುಂದರ ದೃಢಕಾಯದ ತರುಣನೊಬ್ಬ ಆಫೀಸ್ ಬಾಗಿಲು ಕೀಲಿ ತೆರೆಯಲು ಹೆಣಗುತ್ತಿದ್ದ. ಕಳಕ್ ಬೀಗ ಕಳಚಿತ್ತು. ಸಂತಸದ ಮುಖ ಅರಳಿತು. ಬಾಗಿಲು ದೂಡಲು ಆತ ಮುಂದಾದ. ನೋ, ಬಾಗಿಲು ದೂಡಬೇಡಿ. ತನಗೆ ಅರಿವಿಲ್ಲದೆ ಆಕೆ ನುಡಿದಾಗ ಅಲ್ಲಿದ್ದ ಎಲ್ಲರ ಕಣ್ಣುಗಳೂ ಅವಳತ್ತ ಹರಿದವು. ರೋಜಿಯನ್ನು ಗುರುತಿಸಿದ್ದು ಕೇವಲ 1 ಜೊತೆ ಕಣ್ಣುಗಳು. ಅವುಗಳ ಯಜಮಾನನೇ ಶೇಖರ್. ಕೀಲಿ ತೆರೆದ ತರುಣ ಮೇಜರ್ ಸಹ ಶೇಖರ್ನತ್ತ ನೋಡಿದ. ಬೆಲೆ ಬಾಳುವ ಸೆಂಟ್ ವಾಸನೆ ಅವನ ಮೂಗಿಗೂ ಬಡಿದಿತ್ತು. ಅಷ್ಟರಲ್ಲೇ ಆಕೆ ಗುಂಪಿನ ಹಿಂದೆ ಮರೆಯಾಗಿದ್ದಳು. ಮೇಜರ್, ಅವಳೇ ರೋಜಿ, ಕೆಲಿಯಾನ್ ಜೊತೆ ರಾತ್ರಿ ಇದ್ದವಳು. ದಯವಿಟ್ಟು ತಾವು ಬಾಗಿಲು ತೆರೆಯದಿರುವುದೇ ಒಳ್ಳೆಯದು. ಹೇಮಂತ ಬಾಗಿಲು ಹಾಗೂ ಬೀಗವನ್ನು ಸೂಕ್ಷ್ಮವಾಗಿ ಪರಿಶೀಲಿಸತೊಡಗಿದ. ಹೋಲಿನಲ್ಲಿ ಕಣ್ಣಿನ ಸೂಕ್ಷ್ಮ ದೃಷ್ಟಿ ಹರಿದಾಗ ಮೈಯೆಲ್ಲ ಜುಮ್ ಎಂದಿತು. ಅತಿ ಜಿನುಗಾದ ತಂತಿ ಬಲೆ ಹರಡಿದ್ದು ಗಮನಕ್ಕೆ ಬಂದಿತು. ಅದರೊಂದಿಗೆ ಬಾಗಿಲಿನಿಂದ ಎತ್ತೆತ್ತಲೋ ಹರಿದಾಡಿದ ತಾಮ್ರದ ತಂತಿಗಳು ಗೋಚರಿಸಿದವು. ಬಾಗಿಲ ಹಿಂದೆ ಒಂದು ಜೇಡ ತನ್ನ ಬೆಲೆಯನ್ನು ಹೆಣೆದಂತಿತ್ತು. ಖಂಡಿತವಾಗಿ ಅದು ವಿದ್ಯುತ್ ಬಲೆ ಎಂದು ಮನಗಂಡ ಆತ ಅದರ ನಿವಾರಣೆಗೆ ದಾರಿ ಯಾವುದು ಎಂದು ಯೋಚಿಸುತ್ತಿರುವಾಗಲೇ ಆ ಯುವತಿಯ ನೆನಪಾಯಿತು. ಸನಿಹದಲ್ಲಿದ್ದ ಶೇಖರ್ನನ್ನು ಸನ್ನೆಯಿಂದ ಕರೆದು ಕೇಳಿದ. ಆ ಯುವತಿ ಯಾರು? ನಿನಗೆ ಪರಿಚಿತಳೆ? ಆಕೆ ಯಾರೆಂಬುದು ನನಗೆ ಗೊತ್ತು, ಆದರೆ ನನಗವಳ ಪರಿಚಯವಿಲ್ಲ. ಯಾರವಳು? ರೋಜಿ, ಕೆಲಿಯಾನ್ನ ರಾತ್ರಿ ಸಂಗಾತಿ. ಓಹ್, ಹಾಗಾದರೆ ಆಕೆ ಸೀಪರ್ಲ್ ಹೋಟೆಲ್ನ ಎಲ್ಲ ರಹಸ್ಯ ಬಲ್ಲವಳಾಗಿದ್ದಾಳೆ. ಈ ಬಾಗಿಲ ಹಿಂದಿನ ರಹಸ್ಯವೂ ಅವಳಿಗೆ ತಿಳಿದಿದೆ. ಅವಳನ್ನು ಕರೆಯಿರಿ. ಆದರೆ ರೋಜಿ ಆಗಲೇ ಅಲ್ಲಿಂದ ಮರೆಯಾಗಿದ್ದಳು. ಅವರ ಹುಡುಕಾಟ ವ್ಯರ್ಥವಾಯಿತು. ಹೇಮಂತ ಉಪಾಯ ಸೂಚಿಸಿದ. ಶೇಖರ್ ಅವಳ ಮನೆ ಎಲ್ಲಿದೆ ಎಂಬುದನ್ನು ಕಂಡುಹಿಡಿದು ಅವಳನ್ನು ಕರೆದುಕೊಂಡೇ ಬನ್ನಿ. ಮರುಮಾತನಾಡದೆ ಶೇಖರ್ ಅಲ್ಲಿಂದ ಮೇಲೆದ್ದ. ಆತನ ಬೆನ್ನ ಹಿಂದೆಯೇ ಮೇಜರ್ ಅಶೋಕನನ್ನು ಕರೆದು ಪಿಸುಗುಟ್ಟಿದ. ರೋಜಿ ಜೀವ ಗಂಡಾಂತರದಲ್ಲಿದೆ. ಕೆಲಿಯಾನ್ನನ್ನು ಕೊಂದವರು ಅವಳನ್ನು ಬಿಡಲಾರರು. ನೀನು ಕೂಡಲೇ ಶೇಖರ್ನಿಗೆ ತಿಳಿಯದಂತೆ ಅವನನ್ನು ಅನುಸರಿಸು. ನನ್ನ ಮಾತಿನ ಅರ್ಥ ನಿನಗೆ ಆಯಿತಲ್ಲವೇ? ಸರಿ, ಹಾಗಾದರೆ ಬೇಗ ಅವನನ್ನು ಹಿಂಬಾಲಿಸು. ಮುಂದಿನ ಗಳಿಗೆ ಅಶೋಕ ಅಲ್ಲಿರಲಿಲ್ಲ. ಹೇಮಂತ ಮತ್ತೆ ಬಾಗಿಲಿನತ್ತ ಆಕರ್ಷಿತನಾದ. ಅಲ್ಲಿದ್ದ ಎಲ್ಲರನ್ನೂ ದೂರ ಸರಿಸಿದ. ಅವನ ಸಮೀಪವಿದ್ದವರು 2 ಜನ ಮಾತ್ರ. ಸುಷಮಾ, SP ರಾಮನಾಥ್. ರಾಮನಾಥ್ ಅವರೇ, ಈ ಬಾಗಿಲಿನಲ್ಲಿ ಏನೋ ರಹಸ್ಯವಿದೆ.
ಅದನ್ನರಿಯದೆ ಬಾಗಿಲು ತೆರೆದವರು ಸಾವಿಗೆ ಶರಣಾಗುತ್ತಾರೆ. ಅದ್ಯಾವುದು ಎಂಬುದನ್ನು ದಯವಿಟ್ಟು ಕಂಡುಹಿಡಿಯಿರಿ. ಸುಷಮಾ, ನೀನು ಸಹ ನಮಗೆ ಸಹಾಯ ಮಾಡು. ಮೂವರು ಆಫೀಸ್ ರೂಮಿನ ಬಾಗಿಲ ಮೇಲೆ ಮುಗಿಬಿದ್ದರು. ಬಾಗಿಲ ಮೇಲೆ ಬೆರಳಾಡಿಸಲಾರಂಭಿಸಿದರು. 5 ನಿಮಿಷಗಳ ಅವರ ಪ್ರಯತ್ನಕ್ಕೆ ಫಲ ದೊರೆಯಿತು. ಮೂವರಿಗೂ ಒಂದೊಂದು ಗುಪ್ತ ಮೊಳೆಗಳು ದೊರೆತಿದ್ದವು. ಮೊದಲು ರಾಮನಾಥರಿಗೆ ದೊರೆತ ಮೊಳೆಯನ್ನು ಅದುಮಿದರು. ಅದರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬರಲಿಲ್ಲ. ಬಾಗಿಲ ಹಿಂದಿದ್ದ ವಿದ್ಯುತ್ ಜಾಲ ಹಾಗೆ ದೃಢವಾಗಿ ಉಳಿದಿತ್ತು. ಸುಷಮಾ ತನಗೆ ದೊರೆತ ಮೊಳೆಯನ್ನು ಅದುಮುತ್ತಲೂ ಬಾಗಿಲು ಹಿಡಿದಿದ್ದ ಮೂವರು ಚೀತ್ಕರಿಸಿದರು. ಮರದಂತೆ ಕಾಣುತ್ತಿದ್ದ ಉಕ್ಕಿನ ಬಾಗಿಲಿನಲ್ಲಿ ವಿದ್ಯುತ್ ಹರಿಯತೊಡಗಿತ್ತು. ಮೂವರು ಆ ವಿದ್ಯುತ್ ಬಲೆಗೆ ಸಿಲುಕಿಕೊಂಡಿದ್ದರು. ಮೈಯೆಲ್ಲ ಜುಮ್ ಎಂದೆನ್ನುತ್ತ ದೇಹವನ್ನೆಲ್ಲ ಸೆಳೆದು ಮುದ್ದೆ ಮಾಡತೊಡಗಿತು. ಮೂವರ ಕಣ್ಣೆದುರು ಮೃತ್ಯು ತನ್ನ 1000 ನಾಲಿಗೆಗಳೊಂದಿಗೆ ನರ್ತಿಸಲಾರಂಭಿಸಿತು. ಸುಷಮಾಳಿಗೆ ಏನೆನಿಸಿತೋ ಏನೋ, ದೇಹದಲ್ಲಿದ್ದ ಎಲ್ಲ ಶಕ್ತಿ ಒಟ್ಟುಗೂಡಿಸಿ ಅದೇ ಮೊಳೆಯನ್ನು ಮತ್ತೊಂದು ಬಾರಿ ಅದುಮಿದಳು. ತಕ್ಷಣ ವಿದ್ಯುತ್ ಹರಿದಾಟ ನಿಂತು ಅವರು ಮೃತ್ಯುವಿನಿಂದ ಪಾರಾಗಿದ್ದರು. ಮೈತುಂಬ ಬೆವರು ಸುರಿಯುತ್ತಿದ್ದಂತೆ ಎಸ್ಪಿ ಅವರು ಹಾಗೆ ನೆಲಕ್ಕೆ ಕುಸಿದರು. ಕೂಡಲೇ ಅಲ್ಲಿಯೇ ಇದ್ದ ಪೊಲೀಸರು ಅವರತ್ತ ಧಾವಿಸಿದರು. ಹೇಮಂತ ಅವರನ್ನು ಪರೀಕ್ಷಿಸಿ ಯಾವ ಅಪಾಯ ಇಲ್ಲವೆಂದು ತಿಳಿಸಿದ. ಅವರನ್ನೆತ್ತಿ ಫ್ಯಾನ್ ಕೆಳಗಡೆ ಮಲಗಿಸಿದರು. ಮಂಚದ ಮೇಲೆ ನೀರು ಚಿಮುಕಿಸಿದ ನಂತರ ಅವರು ಮೆಲ್ಲನೆ ಕಣ್ಣೆರೆದರು. ಓಹ್ ದೇವರೇ, ಇದೇನಾಯಿತು? ಅವರ ಉದ್ಧಾರಕ್ಕೆ ಹೇಮಂತನ ಮುಗುಳ್ನಗೆಯೇ ಉತ್ತರವಾಯಿತು. ಅವರು ಎದ್ದು ಕುಳಿತುಕೊಳ್ಳುತ್ತಲೂ ಆತ ಮತ್ತೆ ಬಾಗಿಲಿನತ್ತ ನಡೆದ. ಸುಷಮಾ ಅವನನ್ನು ಹಿಂಬಾಲಿಸಿದಳು. ಅವಳಿಗೆ ಹಿಂದೆ ಸರಿಯಲು ತಿಳಿಸಿದ ಹೇಮಂತ ತನಗೆ ದೊರೆತ ಮೊಳೆಯನ್ನು ಅದುಮಿದವನೇ ಹಿಂದಕ್ಕೆ ಸರಿದ. ಯಾವ ಪರಿಣಾಮವೂ ಆಗಲಿಲ್ಲ. 1-2 ನಿಮಿಷ ಪ್ರತೀಕ್ಷೆ ಮಾಡಿದ ಆತ ನಿಧಾನವಾಗಿ ಮುಂದಿನ ಬಾಗಿಲು ಮುಟ್ಟಿದ. ವಿದ್ಯುತ್ ಅಲೆಗಳಿರಲಿಲ್ಲ. ಹಾಗಾದರೆ ಇದೇನಿರಬಹುದು ಆತ ಯೋಚಿಸಲಾರಂಭಿಸಿದ. ಸ್ವಲ್ಪ ಸಮಯ ನಿಂತು ಯೋಚಿಸಿದ ಆತ ಕೀಹೋಲಿನಲ್ಲಿ ದೃಷ್ಟಿ ತೂರಿದ. ಉತ್ತರ ಹೊಳೆದಿತ್ತು. ಬಾಗಿಲ ಹಿಂದಿದ್ದ ವಿದ್ಯುತ್ ಜಾಲ ಮಾಯವಾಗಿತ್ತು. ಈಗ ಬಾಗಿಲು ತೆರೆಯಲು ಯಾವ ಅಡೆತಡೆಯೂ ಇಲ್ಲ ಎಂದು ನಿರ್ಧರಿಸಿ ಮೆಲ್ಲನೆ ಬಾಗಿಲು ದೂಡಿದ. ಹಿಂದಿದ್ದವರಲ್ಲಿ ಕೆಲವರು 2 ಕಿವಿಗಳನ್ನು ಕೈಗಳಿಂದ ಮುಚ್ಚಿಕೊಂಡು ಗಟ್ಟಿಯಾಗಿ ಕಣ್ಣು ಮುಚ್ಚಿದರೆ ಕೆಲವರು ಉಸಿರು ಬಿಗಿ ಹಿಡಿದು ಎದೆ ಮೇಲೆ ಕೈ ಇಟ್ಟುಕೊಂಡರು. ಸುಷಮಾಳ ಪುಟ್ಟ ಹೃದಯ ಒಂದೇ 1 ಸೆಕೆಂಡು ಕಾಲ ಸ್ತಬ್ಧವಾಗಿತ್ತು ಅಷ್ಟೇ. ಎಲ್ಲರೂ ನಿರೀಕ್ಷಿಸಿದ್ದ ಯಾವ ಭಯಾನಕ ಘಟನೆಗಳು ನಡೆಯಲಿಲ್ಲ. ಬಾಗಿಲು ತೆರೆಯುತ್ತಲೂ ಒಳಗೆ ಕಾಲಿಟ್ಟ ಹೇಮಂತ ಹಿಂದಿದ್ದವರಿಗೆ ಬರಲು ಸಂಜ್ಞೆ ಮಾಡಿದ. ಸಮಾಧಾನದ ಉಸಿರಿನೊಂದಿಗೆ ಅವರೆಲ್ಲ ಹಿಂಬಾಲಿಸಿದರು. ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಆಡಿಯನ್ಸ್ಗೋಸ್ಕರವಾಗಿ ಸಂಗತಿಗಳು, ಕಥೆಗಳು, ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ. ನಿಮಗಿಷ್ಟ ಆಗುವಂತಹ ಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ನಾವು ಎಲ್ಲಾ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.